ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಫೆಬ್ರವರಿ ಮಾರ್ಚ್ ಹಾಗೂ ಇನ್ನಿತರ ಕಂತುಗಳು ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಒಂದಲ್ಲ ಎರಡಲ್ಲ 4 ಕಂತುಗಳಿಂದ 5 ಕಂತುಗಳಾದರೂ ನಿಮ್ಮ ಅಕೌಂಟ್ಗಳಿಗೆ ಬರಬೇಕಾಗಿದೆ. ಹಾಗಾದರೆ ರಾಜ್ಯ ಸರ್ಕಾರ ನಿಮ್ಮ ಖಾತೆಗಳಿಗೆ ಇಷ್ಟು ಕಂತುಗಳನ್ನು ಪೆಂಡಿಂಗ್ ಉಳಿಸಲಿಕ್ಕೆ ಕಾರಣವೇನು? ಜೊತೆಗೆ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದ್ದಾವೆ ಅಂದರೆ ಯಾವ ತಿಂಗಳು ಯಾವ ಕಂತುಗಳು ಇದೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿರಬೇಕು. ಇಲ್ಲ ಅಂದರೆ ಸರ್ಕಾರ ಯಾಮಾರಿಸ್ಬಿಡುತ್ತೆ. ನೋಡಿ, ಸಾಕಷ್ಟು ಕಂತುಗಳನ್ನು ಈಗಾಗಲೇ 2 ಕಂತುಗಳನ್ನು ಕೂಡ ಯಾಮಾರಿಸ್ಬಿಟ್ಟಿದೆ. ನಾನು ಈಗಾಗಲೇ ನಿಮಗೆ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಕೂಡ. ಹಾಗಾದರೆ ಬನ್ನಿ, ಈಗಾಗಲೇ ಸತತವಾಗಿ 4ರಿಂದ 5 ಕಂತುಗಳಾದರೂ ರಿಲೀಸ್ ಆಗಿದ್ದಾವೆ. ಅದರ ಜೊತೆಗೆ ಈಗ ಅಷ್ಟಾದರೂ ಮತ್ತೆ 4-5 ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೆ ಕಾರಣವೇನು, ಯಾವ ಕಂತುಗಳು, ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನೀವು ಪಡ್ಕೊಂಡಿರ್ತಕ್ಕಂತಹ ಕಂತುಗಳು 28 ಕಂತುಗಳು. ಹೌದು, ಅದರಲ್ಲಿ 2 ಕಂತುಗಳನ್ನು ಸರ್ಕಾರ ಯಾಮಾರಿಸಿಬಿಟ್ಟಿದೆ. 26 ಕಂತುಗಳನ್ನು ನೀವು ಪಡ್ಕೊಂಡಿದ್ದೀರಿ. ಸುಮಾರು ಒಂದು 52,000 ತನಕ ನೀವು ದುಡ್ಡನ್ನು ಪಡ್ಕೊಂಡಿದ್ದೀರಿ. ಒಬ್ಬೊಬ್ಬರು 46,000, ಒಬ್ಬೊಬ್ಬರು 42,000. ಯಾಕೆ ಅಂತ ಕೇಳೋದಾದರೆ, ಪ್ರಾರಂಭದಲ್ಲಿ ಲೇಟಾಗಿ ಕೂಡ ಅಪ್ಲಿಕೇಶನ್ ಹಾಕಿರ್ತೀರಿ, ತಡ ಮಾಡಿ. ಯಾಕಂದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿರೋದಿಲ್ಲ, KYC ಆಗಿರೋದಿಲ್ಲ, ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ಇರೋದಿಲ್ಲ, ಅಥವಾ ಇನ್ನಿತರ ಕಾರಣಗಳಿಂದಾಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ದುಡ್ಡು ಸರಿಯಾಗಿ ಜಮಾ ಆಗಿರೋದಿಲ್ಲ. ಪ್ರಾರಂಭದಲ್ಲಿ 4-5 ಕಂತುಗಳನ್ನು ಕಳ್ಕೊಂಡಿರಬಹುದು. ಈಗ ಸದ್ಯಕ್ಕೆ 2 ಕಂತುಗಳನ್ನಂತರೂ ಸರ್ಕಾರ ಯಾಮಾರಿಸಿತ್ತು. ಅದರ ಜೊತೆಗೇನೆ ಈಗ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸದ್ಯಕ್ಕೆ ಯಾವ ಕಂತುಗಳನ್ನು ಕ್ಲಿಯರ್ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಸತತವಾಗಿ ನೋಡಿದ್ರೆ ನೀವು 4ರಿಂದ 5 ಕಂತುಗಳನ್ನು ಜಮಾ ಮಾಡಿದ್ರು ಕೇವಲ 2 ತಿಂಗಳಲ್ಲಿ ಸುಮಾರು 10,000 ರೂಪಾಯಿಯನ್ನ ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಂಡ್ರಿ ನೀವು. ಹೌದು, ಈಗಾಗಲೇ ಸೆಪ್ಟೆಂಬರ್ ಹೋದ ವರ್ಷದ 24ನೇ ಕಂತಿನ ಹಣ ಈ ವರ್ಷದಲ್ಲಿ ಜಮಾ ಆಯಿತು. ಅದೇ ರೀತಿಯಾಗಿ ಅಕ್ಟೋಬರ್ 25ನೇ ಕಂತಿನ ಹಣ ಈ ವರ್ಷದಲ್ಲಿ ಜಮಾ ಆಯಿತು. ಅದೇ ರೀತಿಯಾಗಿ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ, ಸತತವಾಗಿ 15 ದಿನದಲ್ಲಿ 2 ಕಂತುಗಳು ಜಮಾ ಆದವು. ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ಒಟ್ಟಿಗೆ 5 ಕಂತುಗಳು ಸತತವಾಗಿ ಬಂದಿದ್ದಾವೆ. ಯಾವುದಂದ್ರೆ ಇನ್ನೊಂದು ಕಂತು ಜನವರಿ ತಿಂಗಳ ಹಣ. ಹೌದು, ಈ ವರ್ಷದ 2026ದ 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ. ಇದು ಮೊದಲು ನೀವು ತಿಳ್ಕೊಳ್ಳಿ. 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ ಅಂತ ನೀವು ತಿಳ್ಕೊಂಡಿದ್ದೆ ಆದರೆ ನೆಕ್ಸ್ಟ್ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಫೆಬ್ರವರಿ ಅಂದರೆ 29, ಮಾರ್ಚ್ ಅಂದರೆ 30, ಅದೇ ರೀತಿಯಾಗಿ ಏಪ್ರಿಲ್ ಅಂದರೆ 31. ಈ ರೀತಿಯಾಗಿ ನೀವು ಒಂದಾದ ಮೇಲೆ ಒಂದು ಕಂತುಗಳ ಬಗ್ಗೆ ಕ್ಲಾರಿಟಿಯನ್ನು ಪಡ್ಕೊಳ್ಬಹುದು. ಆದರೆ ಮೊದಲು ನಿಮಗೆ ಜ್ಞಾಪಕ ಇರಬೇಕಾಗಿರ್ತಕ್ಕಂಥದ್ದು ಜನವರಿ 28ನೇ ಕಂತಿನ ಹಣ. ಅಲ್ಲಿವರೆಗೂ ಕೂಡ ನಿಮಗೆ ಸತತವಾಗಿ ಜಮಾ ಮಾಡಿದ್ರು, ನಿಮಗೆ 5 ಕಂತುಗಳಾದರೂ ಒಂದಾದ ಮೇಲೆ ಒಂದು ಜಮಾ ಮಾಡಿದ್ರು. ನಿಮಗೆ ಗೊತ್ತಿರಬಹುದು, ಈಗಾಗಲೇ ಬಜೆಟ್ ಮಂಡನೆಯಲ್ಲಿ ಕೂಡ 28,608 ಕೋಟಿಯಷ್ಟು ದುಡ್ಡನ್ನು ಸರ್ಕಾರ ಮೀಸಲಿಟ್ಟುಬಿಟ್ಟಿದೆ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ. ಬರೀ ಈ ಒಂದು ಯೋಜನೆಗಲ್ಲಿನೇ 28,608 ಕೋಟಿಯಷ್ಟು ಖರ್ಚು ವೆಚ್ಚ ಆಗುತ್ತೆ ಅಂದರೆ ನೀವೇ ನಂಬ್ತೀರಾ? ಖಂಡಿತವಾಗ್ಲೂ ಖರ್ಚು ವೆಚ್ಚ ಆಗುತ್ತೆ. ಇಷ್ಟು ದುಡ್ಡಂತರೂ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗತ್ತೆ. ಹೌದು ಸ್ನೇಹಿತರೆ, ಬಹಳಷ್ಟು ಫಲಾನುಭವಿಗಳು ಈ ಯೋಜನೆಗಾಗಿ ಕಾಯ್ತಾ ಇದ್ದೀರಿ. ಖಂಡಿತವಾಗ್ಲೂ ಈ ಯೋಜನೆಯ ದುಡ್ಡಿನಿಂದ ಬಹಳಷ್ಟು ಮಹಿಳೆಯರ ಬೆಳವಣಿಗೆ, ಸಬಲೀಕರಣ, ಉನ್ನತೀಕರಣ ಸಾಕಷ್ಟು ಸಹಾಯವಾಗಿದೆ. ಹಾಗಾಗಿ ಈ ದುಡ್ಡು 28,608 ಕೋಟಿ ದುಡ್ಡೇನಿದೆ ನಿಮ್ಮ ಅಕೌಂಟ್ಗಳಿಗೆ 12 ತಿಂಗಳಿಗಾಗಿ ಸಾಲತ್ತೆ. ಈ ವರ್ಷಕ್ಕೆ 12 ಕಂತುಗಳು ಸತತವಾಗಿ ಜಮಾ ಆಗ್ತವೆ. ಯಾವುದೇ ತೊಂದರೆ ಇಲ್ಲ. ಈ ವರ್ಷದಲ್ಲಿ ಕಂಟಿನ್ಯೂ ಆಗಿ ನಿಮ್ಮ ಅಕೌಂಟ್ಗಳಿಗೆ ಬರುತ್ತೆ. ಆದರೆ ಈಗ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನು ನಾವು ತಿಳ್ಕೊಳ್ಳೋದಾದರೆ, ಹೋದ ವರ್ಷದಲ್ಲಿನೇ ನಿಮಗೆ 2 ಕಂತುಗಳನ್ನು ಸರ್ಕಾರ ಯಾಮಾರಿಸ್ಬಿಟ್ಟಿದೆ. ಅದನ್ನು ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ವರ್ಷದಲ್ಲಿ 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ ಕ್ಲಿಯರ್ ಆಗಿದೆ. ಇನ್ನು 29ನೇ ಕಂತಿನ ಹಣ ಕೆಲವೊಂದಿಷ್ಟು ಜನ ಬಂದಿದೆ ಅಂದರೆ ಇನ್ನು ಕೆಲವೊಂದಿಷ್ಟು ಜನ ಬಂದೇ ಇಲ್ಲ ನಮ್ಮ ಅಕೌಂಟ್ಗಳಿಗೆ ಅಂತ ಕೇಳ್ತಾ ಇದ್ದಾರೆ. ಹೀಗಾಗಿ 29ನೇ ಕಂತಿನ ಹಣವು ಕೂಡ ಸರ್ಕಾರ ರಿಲೀಸ್ ಮಾಡಬೇಕಾಗಿದೆ, ಅಂದರೆ ಫೆಬ್ರವರಿ ತಿಂಗಳ ಹಣ. ಜೊತೆಗೆ 30ನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳ ಹಣ. ಮಾರ್ಚ್ ತಿಂಗಳ ಹಣವು ಕೂಡ ಬರಬೇಕು. ಮೇ ಪ್ರಾರಂಭವಾಗಿದೆ, ಏಪ್ರಿಲ್ ತಿಂಗಳ ಹಣವು ಕೂಡ ಬೇಕು. ಯಾಕಂದರೆ ಸರ್ಕಾರ ಹೇಳಿದ ಪ್ರಕಾರವೇ ನಾವು ಹೋಗೋಣ. ಈಗ ಸರ್ಕಾರಿ ನೌಕರಸ್ಥರ ವೇತನವನ್ನು ಯಾವ ರೀತಿಯಾಗಿ ಜಮಾ ಮಾಡ್ತೀವಿ ಹಾಗೆ ಗೃಹಲಕ್ಷ್ಮಿ ದುಡ್ಡನ್ನು ಕೂಡ ನಾವು ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ಈಗ ಸರ್ಕಾರದ ಪ್ರಕಾರ ನೋಡಿದ್ರೆ ಮಾರ್ಚ್ ತಿಂಗಳದ ವೇತನ ಏಪ್ರಿಲ್ನಲ್ಲಿ ಕೊಡ್ತಾರೆ, ಏಪ್ರಿಲ್ದು ಮೇನಲ್ಲಿ, ಮೇದು ಜೂನ್ನಲ್ಲಿ, ಜೂನ್ದು ಜುಲೈನಲ್ಲಿ. ಅದೇ ರೀತಿಯಾಗಿ ಏಪ್ರಿಲ್ ತಿಂಗಳ ಹಣವು ಕೂಡ ಮೇನಲ್ಲಿ ಬರಬೇಕಲ್ವ.
ಮೇ ಆಲ್ರೆಡಿ ಪ್ರಾರಂಭವಾಗಿದೆ. ಹೀಗಾಗಿ ಏಪ್ರಿಲ್ ತಿಂಗಳ 31ನೇ ಕಂತಿನ ಹಣವು ಕೂಡ ಬರಬೇಕು. 29, 30 ಅಂದರೆ ಫೆಬ್ರವರಿ, ಮಾರ್ಚ್ ಜೊತೆಗೆ 31 ಏಪ್ರಿಲ್ ತಿಂಗಳ ಹಣ. ಈ 3 ತಿಂಗಳ ಹಣವು ಕೂಡ ನಿಮ್ಮ ಖಾತೆಗಳಿಗೆ ಬರಬೇಕು. ಇದರ ಜೊತೆಗೆ ಇನ್ನೂ 2 ಕಂತುಗಳನ್ನು ಸರ್ಕಾರ ಯಾಮಾರಿಸಿಬಿಟ್ಟಿದೆ ಹೋದ ವರ್ಷದಲ್ಲಿ ಅಂತ ನಾನು ಹೇಳಿದ್ನಲ್ಲ ಪ್ರಾರಂಭದಲ್ಲಿ. ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಕೂಡ ನಾನು ಚರ್ಚೆ ಮಾಡಿದ್ದೀನಿ. ಒಬ್ಬೊಬ್ಬರಿಗೆ ಬೇಸರ ಬರಬಹುದು, ಆದರೆ ಹೊಸ ವೀಕ್ಷಕರು ಕೂಡ ತಿಳ್ಕೊಳ್ಬೇಕು ಸ್ನೇಹಿತರೆ. ಹಾಗಾಗಿ ನೀವು ಗಮನ ಇಟ್ಟು ಕೇಳಲೇಬೇಕು. ಯಾಕಂದ್ರೆ ಸರ್ಕಾರ ಈ ರೀತಿ ಮತ್ತೊಮ್ಮೆ ಆದರೂ ಮಾಡಬಹುದು. ಹೋದ ವರ್ಷದ ಪ್ರಾರಂಭದಲ್ಲಿ ನಿಮಗೆ ಜ್ಞಾಪಕ ಇರಬಹುದು, ಅನ್ನಭಾಗ್ಯ ಯೋಜನೆಯಲ್ಲಿ ದುಡ್ಡಿನ ಬದಲಾಗಿ ಅಕ್ಕಿಯನ್ನು ವಿತರಿಸಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂತಹ ತಿಂಗಳು ಯಾವುದಪ್ಪ ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ. ಹೋದ ವರ್ಷದ 2025ರ ಪ್ರಾರಂಭದಲ್ಲಿ ಜನವರಿ ತಿಂಗಳ ಹಣದಲ್ಲಿ ಗೃಹಲಕ್ಷ್ಮಿ ದುಡ್ಡನ್ನು ಕೊಡ್ತಾರೆ. ಅದಾದ ಬಳಿಕ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಡದೇ ಇರ್ತದೆ ಸರ್ಕಾರ. ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಕೊಟ್ಬಿಡುತ್ತೆ. ಆ 2 ತಿಂಗಳ ಹಣವನ್ನು ಯಾಮಾರಿಸ್ಬಿಡುತ್ತೆ. ಅನ್ನಭಾಗ್ಯ ಯೋಜನೆ ಕಡೆ ಎಲ್ಲರ ಗಮನ ಕೂಡ, ಯಾಕಂದ್ರೆ ದುಡ್ಡಿನ ಬದಲಾಗಿ ಅಕ್ಕಿ ಸಿಗ್ತಾ ಇದೆ, 10 kg ಅಕ್ಕಿ ಸಿಗತ್ತೆ. ಇದೆಲ್ಲವೂ ಕೂಡ ಮಾಹಿತಿ ಹೆಚ್ಚಾಗಿ ಹರಿದಾಡ್ತಾ ಇತ್ತು ಸಾಮಾಜಿಕ ಜಾಲತಾಣದಲ್ಲಿ. ಆ ಸಂದರ್ಭದಲ್ಲಿ 2 ಕಂತುಗಳನ್ನು ಸರ್ಕಾರ ಕೊಡದೆ ಡೈರೆಕ್ಟ್ ಆಗಿ ನಿಮಗೆ ಏಪ್ರಿಲ್ ತಿಂಗಳ ಹಣವನ್ನು ಕೊಟ್ಬಿಡುತ್ತೆ. ಹೀಗಾಗಿ 2 ತಿಂಗಳ ಹಣವನ್ನು ಕೂಡ ಕೊಡದೆ ಯಾಮಾರಿಸಿಬಿಡುತ್ತೆ. ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೂಡ BJP ನಾಯಕರು ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಆ 2 ತಿಂಗಳ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಗಳನ್ನು ಮಾಡ್ತಾರೆ. ಯಾವಾಗ ಅಂದರೆ ಚಳಿಗಾಲದ ಅಧಿವೇಶನದಲ್ಲಿ. ಆ ಅಧಿವೇಶನದಲ್ಲಿ 2 ತಿಂಗಳ ಹಣವನ್ನು ನೀವು ಯಾಕೆ ಕೊಟ್ಟಿಲ್ಲ, ಯಾಮಾರಿಸಿದ್ದೀರಿ, 5,000 ಕೋಟಿ ಹಣ, 2 ತಿಂಗಳ ಹಣಕ್ಕೆ 5,000 ಕೋಟಿ ಹಣವೂ ಬೇಕಾಗತ್ತೆ. ಹಾಗಾಗಿ 5,000 ಕೋಟಿ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಗಳನ್ನು ಮಾಡ್ತಾರೆ. ನಮ್ಮ ಗಮನದಲ್ಲಂತರೂ ಇತ್ತು, ಆದರೆ ನಾವು ಎಷ್ಟಂತ ಪ್ರಶ್ನೆ ಮಾಡಿದ್ರು, ನಾವು ಎಷ್ಟೇ ಅದರ ಬಗ್ಗೆ ಚರ್ಚೆ ಮಾಡಿದ್ರು ಸರ್ಕಾರ ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ ಸ್ನೇಹಿತರೆ. ನಾವು ಸಾಮಾನ್ಯ ಯೂಟ್ಯೂಬರ್ಸು ಅಥವಾ ಮಾಹಿತಿಗಾರರು, ಇನ್ನು BJP ನಾಯಕರು, ವಿರೋಧ ಪಕ್ಷದ ನಾಯಕರು ಇದ್ರ ಬಗ್ಗೆ ಚರ್ಚೆ ಮಾಡಿದಾಗ ಬಹಳ ಸುದ್ದಿ ಆಗತ್ತೆ. ಆ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲಿಗೆ ಕೊಟ್ಟಿದ್ದೀನಂತ ಹೇಳಿದ್ರು. ಆದ ನಂತರ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಗೊತ್ತಾಗತ್ತೆ, ಹೌದು 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ನಾವು ಕೊಟ್ಟೇ ಇಲ್ಲ ಅಂತ. ಆ 2 ತಿಂಗಳ ಹಣವು ಕೂಡ ಕೂಡ್ತೀನಿ, ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ. ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡು ಕೊಡದೇ ಇರುವಂತಹ ಕಾರಣಕ್ಕಾಗಿ ಈಗ ಆ ಸಂದರ್ಭದಲ್ಲಿ ಆ 2 ಕಂತುಗಳನ್ನ ಹೊರತುಪಡಿಸಿ 4-5 ಕಂತುಗಳು ಪೆಂಡಿಂಗ್ ಕೂಡ ಉಳಿದಿದ್ವು ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ. ಹಾಗಾಗಿ ಆ ಉಳಿದಿರ್ತಕ್ಕಂತಹ ಕಂತುಗಳನ್ನು ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಿಮಗೆ 5 ಕಂತುಗಳು ಜಮಾ ಆದ್ವು ನೋಡಿ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಈ ವರ್ಷದ ಜನವರಿ ತಿಂಗಳ ಜಮಾ ಆಯಿತು ಸತತವಾಗಿ ಅಂತ ಹೇಳಿದ್ನಲ್ಲ. ಇದೇ ಕಾರಣಕ್ಕಾಗಿ ಸರ್ಕಾರದ ಮೇಲೆ ಪ್ರೆಷರ್ ಬಿಲ್ಡ್ ಆಗುತ್ತೆ. ಜೊತೆಗೆ ಹಣಕಾಸು ಇಲಾಖೆಯು ಕೂಡ ಸರಿಯಾಗಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅದರ ಮೇಲೆ ಕೂಡ ಪ್ರೆಷರ್ ಉಂಟಾಗತ್ತೆ. ಹೀಗಾಗಿ ಸರ್ಕಾರ ದುಡ್ಡು ಕೊಡಲೇಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಹಾಗಾಗಿ ನಿಮ್ಮ ಖಾತೆಗಳಿಗೆ ಒಂದಾದ ಮೇಲೆ 1 ಕಂತುಗಳನ್ನು ಜಮಾ ಮಾಡ್ತಾ ಬರ್ತಾರೆ. ಸೊ ಸತತವಾಗಿ 5 ಕಂತುಗಳನ್ನು ಜಮಾ ಮಾಡಿ ಕ್ಲಿಯರ್ ಮಾಡ್ತಾರೆ. ಈಗ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳು ಹೋದ ವರ್ಷದ 2 ಕಂತುಗಳು, ಈ ವರ್ಷದ ಫೆಬ್ರವರಿ, ಮಾರ್ಚ್ ಜೊತೆಗೆ ಏಪ್ರಿಲ್ ತಿಂಗಳ ಹಣ ಸುಮಾರು 4ರಿಂದ 5 ಕಂತುಗಳಾದರೂ ಬರಬೇಕಾಗಿದೆ. ಮತ್ತೆ 5 ಅಂದರೆ 10,000 ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆದ ಹಾಗೆ ಅದೆಲ್ಲವೂ ಕೂಡ ಕ್ಲಿಯರ್ ಮಾಡ್ತೀನಿ ಅಂತ ಆಲ್ರೆಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಈಗಾಗಲೇ 4-5 ಕಂತುಗಳನ್ನು ಕ್ಲಿಯರ್ ಮಾಡಿದಾರಂದ ಬಳಿಕ ಇವುಗಳನ್ನು ಕೂಡ ಕ್ಲಿಯರ್ ಮಾಡ್ತಾರೆ. ಸತತವಾಗಿ ಜಮಾ ಮಾಡ್ತಾ ಇದ್ದಾರೆ, ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ. ಸೊ ಈ ಅಪ್ಡೇಟನ್ನು ನಾನು ನಿಮಗೆ ತಿಳಿಸ್ಬೇಕಾಗಿತ್ತು, ಯಾಕಂದರೆ ನಿಮ್ಮ ಗಮನದಲ್ಲಿ ಕೂಡ ಇರಬೇಕು. ಹಾಗಾಗಿ ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಬಹಳಷ್ಟು ಫಲಾನುಭವಿಗಳು ಈ ವಿಷಯ ಗೊತ್ತೇ ಇಲ್ಲ, ಹಾಗಾಗಿ ಅವ್ರಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.